ಅದೇನ್ ಮ್ಯಾಂಗೋನಾ ಇಲ್ಲ ಗೋಲ್ಡ್ ಗುರು? 1 kg ಮ್ಯಾಂಗೋ ರೇಟು ನಮ್ಮ ಇಂಡಿಯಾದಲ್ಲಿ 2.5 ಲಕ್ಷದಿಂದ 3 ಲಕ್ಷ ಗಂಟ ಇದೆ. ಯಾವ ಮ್ಯಾಂಗೋ ಅಂದ್ರೆ ಇದು ಮಿಯಾಜಾಕಿ ಮ್ಯಾಂಗೋ ಅಂತೆ. ನಾನು ಕೂಡ ಈ ಮ್ಯಾಟರ್ ನ ಮೊದಲು ಕೇಳಿದಾಗ ನಂಬಿರ್ಲಿಲ್ಲ. ನಾನು ಈ ಮ್ಯಾಂಗೋ ಮೇಳಗೆ ಹೋದಾಗ ಅಲ್ಲಿರೋ ಒಬ್ಬರು ಮ್ಯಾಂಗೋ ಸೆಲ್ ಮಾಡ್ತಾರೋ ನನ್ಗೆ ತೋರಿಸಿದ್ರು. ನೋಡಪ್ಪ, ಈ ಒಂದು ಮ್ಯಾಂಗೋ ರೇಟು ಇಷ್ಟಿದೆ. ನಾನು ಕೂಡ ChatGPT ಎಲ್ಲ ಹಾಕಿ ಚೆಕ್ ಮಾಡಿದಾಗ ನಿಜ ಗುರು. ಈ ಒಂದು ಮ್ಯಾಂಗೋನ ಜಪಾನ್ ದೇಶದವ್ರು ಏನಂತ ಕರೀತಾರೆ ಅಂದ್ರೆ ತಯೋನೋ ತಮಾಗೋ ಅಂತ ಕರೀತಾರೆ. ತಯೋನೋ ತಮಾಗೋ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಗ್ ಆಫ್ ದ ಸನ್ ಅಂತ. ಈ ಮ್ಯಾಂಗೋ ಏನಕ್ಕೆ ಇಷ್ಟೊಂದು ಫೇಮಸ್ ಅಂದ್ರೆ ಈ ಮ್ಯಾಂಗೋ ಎಲ್ಲಾ ಮ್ಯಾಂಗೋಗಳ ತರ ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಇರಲ್ಲ. ಡಾರ್ಕ್ ರೆಡ್ ಕಲರ್ ಮತ್ತೆ ಪರ್ಪಲ್ ರೆಡ್ ಕಲರ್ ಅಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ, ಈ ಮ್ಯಾಂಗೋ ನಲ್ಲಿ ಶುಗರ್ ಕಂಟೆಂಟ್ 15% ಇರುತ್ತಂತೆ. ಅಂಡ್ ಈ ಮ್ಯಾಂಗೋ ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅಂದ್ರೆ ಈ ಮ್ಯಾಂಗೋನ ಎಲ್ಲಾ ಮ್ಯಾಂಗೋಗಳು ಬೆಳೆಯೋ ತರ ನಾರ್ಮಲ್ ಆಗಿ ಬೆಳೆಯಲ್ಲ. ಗ್ರೀನ್ ಹೌಸ್ ನಲ್ಲಿ ಪರ್ಫೆಕ್ಟ್ ಆಗಿರೋ ಟೆಂಪರೇಚರ್ ನ ಮೇಂಟೈನ್ ಮಾಡಿ ಈ ಮ್ಯಾಂಗೋನ ಬೆಳೆಸ್ತಾರೆ. ಈ ಮ್ಯಾಂಗೋಗೆ ಎಲ್ಲಾ ಕಡೆಯಿಂದನೂ ಬಿಸಿಲು ಬೀಳಿ ಅಂದ್ಬಿಟ್ಟು ರಿಫ್ಲೆಕ್ಟರ್ ಗಳನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ವಿಷಯ, ಅವ್ರು ಬೆಳೆಯೋ ಎಲ್ಲಾ ಮ್ಯಾಂಗೋಗಳಿಗೂ ಕೂಡ ಅಷ್ಟೊಂದು ಪ್ರೈಸ್ ನ ಅವ್ರು ಕೊಟ್ಬಿಡಲ್ಲ. ಕನಿಷ್ಠ ಪಕ್ಷ ಆದ್ರೂ ಒಂದು ಮ್ಯಾಂಗೋ 350 ಗ್ರಾಮ್ ಗಿಂತ ಹೆಚ್ಚಾಗಿರ್ಬೇಕು. ಶುಗರ್ ಲೆವೆಲ್ ಕರೆಕ್ಟ್ ಆಗಿರ್ಬೇಕು ಆ ಮ್ಯಾಂಗೋಲಿ, ಆಗ್ಲೇನೆ ಆ ಮ್ಯಾಂಗೋಗೆ ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ. ಈ ಮ್ಯಾಂಗೋನ ಡೈರೆಕ್ಟ್ ಆಗಿ ಮರದಿಂದ ಕೀಳಲ್ಲ. ಮ್ಯಾಂಗೋ ಕಾಯಾಗಿರ್ಬೇಕಾದ್ರೆ ರೈತರು ಎಲ್ಲಾ ಮ್ಯಾಂಗೋಗೂ ಒಂದೊಂದು ನೆಟ್ ಬ್ಯಾಗ್ ನ ಕಟ್ತಾರೆ. ಆ ಕಾಯಿ ಹಣ್ಣಾಗಿ ನೆಟ್ ಬ್ಯಾಗ್ ಅಲ್ಲಿ ಉದ್ರೋವರೆಗೂ ಆ ಮ್ಯಾಂಗೋನ ಕಿತ್ತು ಸೆಲ್ ಮಾಡಲ್ಲ. ಟೋಟಲ್ ಆಗಿ ಎಲ್ಲಾ ಕಡೆಯಿಂದ ಮ್ಯಾಂಗೋನ ಕೇರ್ ಟೇಕಿಂಗ್ ಮಾಡಿ ಸೇಫ್ ಆಗಿ ಬೆಳೆಸ್ತಾರೆ. ಅದಕ್ಕೆ ಮ್ಯಾಂಗೋ ಇಷ್ಟೊಂದು ಕಾಸ್ಟ್ಲಿ ಆಗಿದೆ. ಮತ್ತೆ ಈ ಮ್ಯಾಂಗೋ ಏನಾದ್ರು ನೀವು ಟೇಸ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ.